ನರೇಶ, ರಘು ದೇವ್ಕಿಗೆ ಬದುಕಾಗ್ತಾ ಇದೆಯಂತಲ್ಲ, ಅದನ್ನ ಹರಿದಾಕ್ಬಿಡು ನರೇಶ. ಇವತ್ತು ಆ ದೇವ್ಕಿ ಮತ್ತೆ ಅವಳ ಮನೆಯವರು ರಘು ಮನೆಗೆ ಬಂದಿದ್ರು. ಬಾಯಿಗೆ ಬಂದಾಗ ಮಾತಾಡಿದ್ರು. ನನಗಂತೂ ರಘುಗ್ ಮತ್ತೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ಕಣೋ. ಹಾರ್ಟ್ ಪೇಷಂಟು, ಮದುವೆ ಆದವನು, ಬೇರೆ ಹೆಂಗಸಿಗೆ ಲವ್ ಲೆಟ್ರ್ ಬರೆಯೋದು ಮರ್ಯಾದೆನಾ ಹೇಳಿ? ಮೊದಲಿಂದನೂ ಈ ಕೇಸ್ನ ಹಿನ್ನೆಲೆನ ಗಮನಿಸ್ತಾ ಬಂದ್ರೆ ಅದು ಬಂದು ನಿಲ್ಲೋದು ದೇವಕಿ ಮಗು ಕಳ್ತನ ಆಯ್ತಲ್ಲ ಆ ಪ್ರಕರಣದಲ್ಲಿ. ನರೇಶ, ಮಗು ವಿಷಯ ಮುಗೀತಲ್ಲ, ಇನ್ಯಾಕೆ? ಇಲ್ಲ, ಈ ಗಲಾಟೆ ಶುರುವಾಗಿರೋದೇ ಅಲ್ಲಿಂದ. ಹಾಗಾಗಿ ತನಿಖೆನೂ ಅಲ್ಲಿಂದನೇ ಶುರುವಾಗಬೇಕಾಗತ್ತೆ. ನಾನು ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ನಿಜ, ಆದರೆ ರಘು ತಪ್ಪು ಮಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಕಾನೂನು ದ್ರೋಹ ಬಗೆಯವನಲ್ಲ. ಅಮ್ಮ, ನಿಮ್ಮನ್ನು ತನಿಖೆ ಮಾಡಬೇಕಾಗತ್ತೆ. ಏನಾಯ್ತು ರಘು ಮನೆಯಲ್ಲಿ? ಏನಾಗ್ಬೇಕಾಗಿತ್ತು ಅದೇ ಆಗಿದೆ. ಯಾವತ್ತೂ ಆ ರಘು ನನಗೆ ಫೋನ್ ಮಾಡಬಾರ್ದು, ಹಾಗೆ ಬೈದ್ಬಿಟ್ಟು ಬಂದಿದ್ದೀನಿ. ಈ ಗಂಡಸರ ಹಣೆ ಬರನೇ ಇಷ್ಟು. ಗೌರವ ಕೊಟ್ರೆ ಪ್ರೀತಿ ಅನ್ಕೊಡೋದು, ಸ್ನೇಹ ಮಾಡಿದ್ರೆ ಲವರ್ ಅಂತ ಪೋಸ್ ಕೊಡೋದು. ಬಹಳಷ್ಟು ಹುಡುಗಿರ್ ಫ್ರೆಂಡ್ಸ್ ಇದ್ಬಿಟ್ರಂತೂ ತಾನೇ ಹೀರೋ ಅನ್ಕೊಂಡು ಮೆರೆದು ಬಿಡ್ತಾರೆ. ಹೌದು, ಆ ರಘು ಸ್ವಲ್ಪ ಹಾಗೇನೆ, ತಾನೇ ಮಹಾ ಅನ್ಕೊಂಡಿದ್ದ. ನನಗೇನೋ ಯಶೋಧ ವಿಚಾರದಲ್ಲಿ ಅವಂದೇ ತಪ್ಪಿದೆ ಅಂತ ಅನಿಸ್ತಾ ಇದೆ. ನಾನು ಹಾಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಯಶೋದಾಗ ಏನಾದ್ರೂ ಆಗಿದ್ರೆ ಅದ್ ನಿನ್ನಿಂದಾನೆ ಅಂತ ಹೇಳಿದ್ದೀನಿ. ರಘು, ಯಶೋಧ ಅವರು ಬೆಂಕಿ ಹತ್ರ ಹೋಗುವಾಗ ಅಕಸ್ಮಾತ್ ಆಗಿ ಅವ್ರಿಗೆ ಬೆಂಕಿ ಹತ್ಕೊಂಡಿದ್ರೆ ನೀವೇನ್ ಮಾಡ್ತಿದ್ರಿ? ಸರ್, ಇದು ಕೇಳೋ ಪ್ರಶ್ನೆನಾ? ಅವಳು ಉಳಿಸ್ತಿದೆ ಸರ್. ಹಾಗಾದ್ರೆ ನೀವು ಉಳಿಸದೇ ಇರೋದಕ್ಕೆ ಕಾರಣ ಇದೆ. ಈ ವಿನಂತಿನ ಕರೆಸೋ ಅರ್ಜೆಂಟ್ ಇತ್ತು ಅನ್ನಿ. ಸರ್, ಈ ಪ್ರಶ್ನೆ ನನಗೆ ಅರ್ಥ ಆಗ್ಲಿಲ್ಲ. ಯಾಕೆ ಯಶೋಧನ ಉಳಿಸ್ಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ನಾನು ಅಲ್ಲಿದ್ದೆ ಅಂತ ಯಾರು ಸರ್ ಹೇಳಿದ್ರು? ಯಾರೂ ಹೇಳಲಿಲ್ಲ, ನಾನೇ ಸುಮ್ಮನೆ ಹಂಗೆ ಹೇಳಿದೆ. ನಾನು ವಿಚಾರಣೆಗೋಸ್ಕರ ಬಂದಿಲ್ಲ ರಘು, ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನಿವೇಸ್, ಈಗ ದೇವಕಿ ಬಗ್ಗೆ ನಿಮ್ಗೇನು ಗೊತ್ತು ಅಂದೆ? ನನಗೇನು ಗೊತ್ತಿಲ್ಲ. ಯಶೋಧ ನಾಪತ್ತೆ ಆದ ಬಗ್ಗೆ ಗೊತ್ತಿಲ್ಲ. ಮತ್ತೆ ವಿನಂತಿನ ತಂದು ರಘು ಮನೇಲಿ ಬಿಟ್ಟಿದ್ದೀರಂತೆ. ಇದನ್ನ ನೋಡಿದ್ರೆ ನೀವೇ ಪ್ರೀ ಪ್ಲಾನ್ ಮಾಡಿರೋ ಹಾಗಿದೆ. ಆ ಚೇತನ್ ಮಗುನ ರಘು ಕೊಟ್ಟು ಇದು ನಿಮ್ಮ ಮಗುನೇ ಅಂದವರು ಈ ರಾಜೇಶ್ವರಿ ದೇವಿಯವರೇ ಅಲ್ವಾ? ರಘುನೇ ತಗೊಂಡು ಹೋಗಿದ್ದು. ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಅದು ಅಲ್ಲದೆ ಅವರು ತಮ್ಮ ಮಗು ಅಂತ ಸಾಕ್ತಾ ಇದ್ದಾಗ ಮಗುನ ಅವರಿಂದ ಕಿತ್ಕೊಂಡು ಬಂದ್ರು. ತನ್ನ ಸೊಸೆ ಮುಂದೆ ನಾನು ಗೆದ್ದೆ ಅನ್ನೋ ವಿಕೃತ ಆನಂದನ ಅನುಭವಿಸಿದ್ದೆ ಅಲ್ವಾ? ಇಷ್ಟೆಲ್ಲ ಕಷ್ಟ ಕೊಡೋ ಮನ್ಸಿರೋ ನೀವು ಯಶೋಧನ ಮುಗಿಸಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹರೀಶ್, ನಾನು ಅಷ್ಟೊಂದು ಕ್ರೂರ ಹೆಂಗಸಲ್ಲ. ರಘು ಕಾಯಿಲೆ ಮಲಗಿದ ಮೇಲೆ ನನ್ನ ಸೊಸೆನ ದ್ವೇಷ ಮಾಡಲಿಲ್ಲ. ತಗೊಳ್ಳಿ. ಹಲೋ. ಸರ್, ರಘುಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ರಘುಗೂ ಅವ್ರ ಮಿಸ್ಸಸ್ಗೂ ತುಂಬಾ ಎಚ್ಚರಿಕೆ ಕೊಟ್ಟಿದ್ದೆ. ಅಂದಹಾಗೆ ಅವ್ರ ಮಿಸ್ಸಸ್ ಎಲ್ಲಿ? ಅವಳು ಊರಿಗೆ ಹೋಗಿದ್ದಾಳೆ. ಅವ್ರನ್ನ ಇಮಿಡಿಯೇಟ್ ಆಗಿ ಕರೆಸಿ. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಅವ್ರು ಇಲ್ಲಿ ಇರ್ಬೇಕು. ತುಂಬಾ ಸೀರಿಯಸ್? ಇಲ್ಲ, ಆದ್ರೆ ಸೀರಿಯಸ್ ಆಗೋ ಚಾನ್ಸ್ ಇತ್ತು. ಲಕ್ಕಿಲಿ ಬಚಾವಾಗಿದ್ದಾರೆ. ಮತ್ತೊಮ್ಮೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಈಗ ಅವ್ರಿಗೆ ತುಂಬಾ ರೆಸ್ಟ್ ಬೇಕು. ಹುಷಾರಾಗಿ ನೋಡಿ. ಮನ್ಮತ ಆಶ್ರಮ ಮಾಡಿದಾನಲ್ವಾ? ಹೇಗಿದೆ? ಏನ್ ಗೊತ್ತಣ್ಣ, ಅವನ ಭಜನೆ ಮಾಡ್ತಾ ನೋಡು, ಒಂದ್ ಕಣ್ ಹಿಂಗ್ ಬಿಟ್ಕೊಂಡು ಎಲ್ಲಾ ಕಡೆ ಹಿಂಗ್ ನೋಡ್ತಾ ಇರ್ತಾನೆ. ಯಾರ್ಯಾರು ಬಂದಿದ್ದಾರೆ, ಹೇಗಿದ್ದಾರೆ ನೋಡಿದ ತಕ್ಷಣ ಹಿಂಗನ್ನೋದು ಹಿಂಗ್ ಕಣ್ ಮುಚ್ಕೊಂಡ್ಬಿಡೋದ. ಹೌದೇನೆ? ಇರು, ಅಕ್ಕ ತಲೆ ನೋವು ಅಂತಿದ್ದಾಳೆ, ವಾಸಿ ಮಾಡ್ಬಿಟ್ಟು ಬರ್ತೀನಿ. ಜೋಗುಳದ ಪ್ರೀತಿಯಲ್ಲಿ